ಈಗ 25,000 ಔಷಧ ಹೊಡದ್ನಿ ಈ ಹೊಲಕ್ಕೆ ಈಗ 1 ಎಕರೆಗೆ ಅಷ್ಟು ಖರ್ಚು ಬಂದೈತಿ ನಿಮಗೆ? ಖರ್ಚು 1 ಲಕ್ಷದ ಮೇಲೆ ಬಂದ್ಬಿಡತ್ತ ಆಲ್ರೆಡಿ. ಸಸಿ ಗೊಬ್ಬರ ಔಷಧ ಅದು ಇದು ಅಂತ 1 ಲಕ್ಷದ ಮೇಲೆ ಅಂದ್ಬಿಡು ಎಲ್ಲ ಬಹಳ ಖರ್ಚು ಬರ್ತದೆ. ಇದು ಓಡ್ನೆಲ್ಲ ನೀರ್ ಹಿಡ್ದಿಲ್ಲ ಜಾಸ್ತಿ, ಹಂಗಾಗ್ಬಿಟ್ಟು ಆದ್ರೂ ನಮ್ ಜಾಸ್ತಿ ತಗೊಂತತ್ತಿದ್ದು, ಅದಕ್ಕೆ ಗಿಡ ಹೋಗ್ತದ. ನೀರು ಹೆಂಗ್ ಬಂದ ಹಂಗ ಹೋಗ್ಬೇಕು, ಜಾಸ್ತಿ ನೀರ್ 1.5 ಲಕ್ಷ ಖರ್ಚು ಮಾಡಿದೆ. ಬೋರ್ ಹಾಕ್ಸಿ ನೀರ್ ತಗೊಂಡು ಕರೆಂಟ್ ಹಾಕ್ಸಿ ಅಷ್ಟೊತ್ತು 1.5 ಲಕ್ಷ ಖರ್ಚು ಮಾಡಿದೆ ಈ ಹೊಲಕ್ಕೆ. ಮತ್ತೆ ಇದನ್ನೆಲ್ಲ ರೆಡಿ ಮಾಡಕ್ಕೆ ಹೋದ್ ವರ್ಷ ಬೆಳೆ ಸಿಗ್ಲಿಲ್ಲ. ಈಗ 3-4 ವರ್ಷ ಬರೀ ಲಾಸ್ನಾಗ ಮಾಡಿದ್ನಿ. ಈ ವರ್ಷ ಏನ್ ಮಾಡ್ತೋ ಗೊತ್ತಿಲ್ಲ. ಬಂತು ಅಂದ್ರೆ ಲಾಭ ಅಷ್ಟೇ. ಬಂತಂದ್ರೆ ಲಾಭ, ಹಾಕಿದ್ ಬಂಡವಾಳನು ಸಿಗ್ಲಿಲ್ಲ ಅಂದ್ರೆ ಬರೀ ಸಾಲ ಮಾಡಿ ಹಾಕಿ ದುಡ್ಡು ಹೊಲಕ್ಕೆ ಹಾಕಿದ್ವಿ. ಸ್ನೇಹಿತರೆ ನಮಸ್ತೆ. ಸ್ನೇಹಿತರೆ ಇವತ್ತು ನಾನು ಚಿತ್ರದುರ್ಗ ತಾಲೂಕಿನಲ್ಲಿರುವ ತುರ್ನೂರು ಗ್ರಾಮದಲ್ಲಿ ಉಪ್ಪಾರೆಟ್ಟಿ ಅಂತ ಒಂದು ಬರ್ತದೆ ಗ್ರಾಮ, ಇಲ್ಲಿ ತುರ್ನೂರು ಬಳಿರಿ. ಆ ಉಪ್ಪಾರೆಟ್ಟಿ ಗ್ರಾಮದಲ್ಲಿ ನಾವು ಇದೀವಿ. ಇವತ್ತು ನಮ್ಮ ಹತ್ರ ತಿಪ್ಪಣ್ಣರು ಇದ್ದಾರೆ, ನಮ್ಮ ಹತ್ರ ತಿಪ್ಪಸ್ವಾಮಿಯವರು. ಇವರು ಒಂದಿಷ್ಟು ಟೆಂಟಲ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹೂಗಳನ್ನು ಬೆಳೆದಿದ್ದಾರೆ. ಬನ್ನಿ ಆ ಹೂವಿನ ಕೃಷಿ ಯಾವ ತರ ಇದೆ, ಲಾಭ ಎಷ್ಟು, ನಷ್ಟ ಎಷ್ಟು, ಒಬ್ಬ ಕೃಷಿಕ ಅದನ್ನೆಲ್ಲ ಬೆಳಿಬೇಕು ಅಂದ್ರೆ ಏನೇನು ಕಷ್ಟ ಪಡ್ತಾನೆ ಅಂತ ಹೇಳ್ಬಿಟ್ಟು ನಾವು ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ, ಅವರು ಪರಿಚಯ ಮಾಡ್ಕೋಣ. ಅಣ್ಣ ನಮಸ್ತೆ. ಸಣ್ಣ ಕತೆ ನಿಮ್ಮ ಜೊತೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಮಗನಿಗೂ ಕೂಡ ಸ್ವಾಗತ. ಇಷ್ಟೊಂದು ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ, ಚೆನ್ನಾಗಿ ಬಂತ ಎಪಿಸೋಡ್ಗಳೆಲ್ಲ, ತುಂಬಾ ಜನ ನೋಡಿದಾರೆ ಕೂಡ. ಏನು ನಿಮ್ಮ ಲೈಫ್ ಕತೆ ಏನು ಅಂತ ಹೇಳ್ಬಿಟ್ಟು, ಏನೋ ನಿಮ್ಮ ಮಗ ಅಂತಿದ್ರು, ನೀವು ಏನೋ ಆರ್ಮಿಗೆ ಸೆಲೆಕ್ಟ್ ಆಗಿದ್ರಂತೆ, ಏನು ಅಂತ ಹೇಳ್ಬಿಟ್ಟು ಅದ್ರ ಕತೆ ಒಂದಿಷ್ಟು ಹಳೆ ಕತೆಗಳಿಗೆ ಬಂದ್ರೆ. ಅದು ಹಳೆ ಕತೆ ಬಹಳ ಐತ್ರಿ, ಅದು ಹೇಳ್ಕೊಂಡು ಹೋದ್ರೆ. ಅದು ಇದಕ್ಕೆ ಹಾಕಿದ್ವಿ, ಇದು CRPF ಹೋಯ್ದ್ವಿ, ಆಮೇಲೆ ಇದು BFF ಹೋಯ್ದ್ವಿ, ಎಲ್ಲ ಯಾವ್ದೂನು ಸೆಲೆಕ್ಷನ್ ಆಗ್ಲಿಲ್ಲ. ಹಂಗಾಗ್ಬಿಟ್ಟು ನಾನು ಅದು ಬೇಡ ಅಂತ ಕೃಷಿ ಮಾಡೋಣ ಅಂತ ಕೃಷಿ ಮಾಡಕ್ ಹಿಡಿದ್ವಿ. ಎಷ್ಟು ವರ್ಷ ಆಯ್ತು ನೀವು ಕೃಷಿ ಜೀವನಕ್ಕೆ ಬಂದು? ಈಗಾಗಲೇ ಒಂದು 15-20 ವರ್ಷ. ಏನೇನ್ ಹಾಕಿದ್ರೆ, ಏನೇನ್ ಬೆಳೆ ಬೆಳೆದಿದ್ದೀರಾ? ಏನಿಲ್ಲ, ಬರೀ ಈರುಳ್ಳಿ ಹೂವು ಇದೆ ಜಾಸ್ತಿ. ಒಂದು ಟಾಟಾ ಎಸಿ ತಗೊಂಡ್ ಜೀವನ ಮಾಡ್ಕೊಂಡ್ ನಂಗೆ ಹೂವು ಅದು ಇದು ಬೆಳ್ಕೊಂಡು ಈ ಮಠಕ್ ಬಂದಿವಿ. ಮತ್ತೆ ಒಂದು 2005ರಲ್ಲಿ ಮದುವೆ ಆಗಿ ನಮ್ಮ ಮನೆಯವರು ಈಗ 9 ವರ್ಷ ತೀರ್ಕೊಂಡು, ಮತ್ತೆ ಮಕ್ಕಳೆಲ್ಲ ಓದಿಸಿ ಸ್ವಲ್ಪ ಸಣ್ಣರಿದ್ದಾರೆ, ದೊಡ್ಡವ್ರು ಮಾಡಿದ್ವಿ. ತಂದೆ ತಾಯಿ ಇರೋ ಹೊತ್ತಿಗೆ ಸ್ವಲ್ಪ ಮೇಲು ಯಾರು ಕೈ ಹಿಡಿಲಿಲ್ಲ. ಹಂಗಾಗ್ಬಿಟ್ಟು ಸ್ವಲ್ಪ ಬೆಳ್ಕೊಂಡು ಹಂಗೆ ದುಡ್ಕೊಂಡು ಜೀವನ ಮಾಡ್ಕೊಂಡು ಈ ಮಠಕ್ಕೆ ಬಂದಿದ್ವಿ. ಕೃಷಿ ಬದುಕು ಎಲ್ಲರೂ ಭಾರಿ ಕಷ್ಟ ಅಂತಾರೆ, ಕಷ್ಟನೋ ಸುಲಭನೇ ನಿಮ್ ಪ್ರಕಾರ? ಏನ್ ಮಾಡಿದ್ರೆ ಸುಲಭನೇ, ಮೈಬಗ್ಸ್ ಮಾಡಿದ್ರೆ ಚೆನ್ನಾಗಿ ಮನುಷ್ಯನ ಆರೋಗ್ಯ ಹೋಗಿತ್ತಾನೆ, ಯಾವ ರೋಗ ಇರಲ್ಲ. ನಿಮ್ ಮನೆ ಒಂದಿಷ್ಟು ಹೋದ್ವಲ್ಲ ಆಗ್ಲೇ, ನೀವ್ ಯಾವ ಬೆಳೆನೂ ಕೂಡ ಬೇರೆ ಕಡೆಯಿಂದ ಕೊಂಡ್ಕೊಳಲ್ಲ, ನೀವ್ ಮನೇಲೆ ಎಲ್ಲ ನಮ್ಮ ಅಮ್ಮನೇ ಇದ್ ಮಾಡ್ತಾಳೆ. ನಾವ್ರೆ ಏನು ಆತರ ಬೇರೆ ಕಡೆ ತಗೊಂಬಾರ್ದು ಅಂತ ಇದೆಯೋ? ಇಲ್ಲ ಅಮ್ಮನ ಕಸಬನೇ ಅದು. ತರಕಾರಿನೇ ಜಾಸ್ತಿ ಬೆಳೆ ನಮ್ಮಮ್ಮ. ಇನ್ನು ಸ್ವಲ್ಪ ಜಾಗ ಬಿಟ್ಟನ ಅಂದ್ರೆ ಅದ್ರಾಗ ಬೆಳ್ಕೊಂಡ್ಬಿಡ್ತತೆ. ಮನೆಗೆ ಎಷ್ಟು ಬೇಕಷ್ಟು, ಮನೆಗೆ ಎಷ್ಟು ಬೇಕಷ್ಟು. ಸುಮ್ನೆ ಅಲ್ಲಿ ಕಳೆ ತಕ್ಕಂತಾಗಲಿ ಬೀಜ ಹಾಕಿ ಬೆಳ್ಕೊಂಡ್ಬಿಡ್ತತೆ. ಸುಮ್ನೆ ಇರಲ್ಲ ಅಮ್ಮ. ಒಟ್ಟು ಬೆಳಿಬೇಕು, ನಿಮ್ಮ ಮನೇಲಿ ಏನ್ ಬೆಳಿತದೆ ಅದು ತಿನ್ಬೇಕು, ನೀವು ತಿನ್ಬೇಕಷ್ಟೇ. ಹೊರಗಿಂದ ಕೊಂಡ್ಕೊಂಬರಂಗಿಲ್ಲ. ಅದನ್ನೇ ಮಾರ್ಕೊಂಡು ಸಂತೆ ಮಾಡ್ಕೊಂಡ್ಬಿಡ್ತಾಳೆ. ರೇಷನ್ ಅದು ಇದು ತಗೊಂಡ್ಬಿಡ್ತತ ಅಮ್ಮ. ಇದ್ರ ಬಗ್ಗೆ ಹೇಳ್ಬಿಡ್ರಿ, ಗಿಡದ ಬಗ್ಗೆ ಹೆಂಗೆ ಏನಿದು ಅಂತ ಹೇಳ್ಬಿಟ್ಟು. ಇದು ಏನಿಲ್ಲ, ಇದು ಬೆಳಿಬೇಕು. ಈಗ ದಸರಕ್ ಬರ್ತತಿ ಇದು ಫಲ ಬರೋದಾ? ಫಲ ಬರೋದು. ಇದಕ್ಕೆ ಮೆಡಿಸಿನ್ ಬಾಳ ಬೇಕು. ಇದು ಬಹಳ ವಿಲ್ಟ್ ಆಗ್ಬಿಟ್ಟು ಈ ವರ್ಷ ಬಹಳ ನಷ್ಟಗಳಿದಾರೆ. ಜನ ಎಲ್ಲ ಗಿಡ ಎಲ್ಲ ಸಾಯ್ತಾ ಇದಾವ ಸುಮ್ನೆ. ಇಲ್ಲೇ ಇದಾರೆ ನೋಡಿ, ವಿಲ್ಟಾ ಇದಾರೆ. ಹೌದ್ರಾ? ಪಕ್ಕ ತೋಟ ನಿಮ್ದು ಲಾಸ್ ಆಗಿರೋರು ಪಾಪ, ಗಿಡ ಬರ್ಲಿಲ್ಲ ಅಂದ್ರೆ ಏನ್ ವೆದರ್ ಸರಿ ಇದಾವಲ್ಲಪ್ಪನೇ ನಾವು. ವಿಲ್ಟ್ ಆಗ್ತಾ ಇದಾವಲ್ಲ. ವಿಲ್ಟ್ ಅಂದ್ರೆ ಸಾಯ್ತಾ ಇದಾವ ಗಿಡ. ಆ ತರ ಕೆಂಪ ಆಗಿಬಿಟ್ಟು ಸಾಯ್ತಾ ಇದಾವ. ಈಗ ಇಲ್ಲೊಂದ್ ಗಿಡ ಸುತ್ತತ್ ಎಲ್ಲ ಕಿತ್ತಾಕಿದ್ವಿ ನೋಡಿ, ಇಲ್ಲಿ ಸಾಯ್ತಾಯ್ತು ನೋಡಿ. ಈ ತರ ಬಾಡ್ಲು ಬಂದು ಸಾಯ್ತಾ ಬಹಳ ನಷ್ಟ ಆಗ್ಬಿಡ್ತಾರೆ ಈ ವರ್ಷ ಜನ. ಈ ವರ್ಷ ಆತರ ಪ್ರಾಬ್ಲಮ್ ಆಗಿರುತ್ತೆ ಎಲ್ಲರಿಗೂ. ಹಂಗಾರೆ ಎಲ್ಲರಿಗೂ ಪ್ರಾಬ್ಲಮ್ ಆಯ್ತು. ಸಸ್ಯಾಗ ಬರ್ತಾ ಇತ್ತು ಅದು. ಎಷ್ಟು ಕೊಟ್ರು ಕಂಟ್ರೋಲ್. ಈಗ 15-20 ಸಾವಿರ ಖರ್ಚು ಮಾಡಿದೀನಿ ಇದಕ್ಕೆ, ಆದ್ರೂ ವಿಲ್ಟ್ ಹೋಗ್ತಿಲ್ಲ. ಈ ತೋಟಕ್ಕೆ ಕಿತ್ತಾಡ್ ರಾಶಿ ಹಾಕಿದೀನಿ, ಅಲ್ಲೊಂತ ರಾಶಿ ಹಾಕಿದೀನಿ. ವೇಸ್ಟ್ ಅದಂಗ ಅವೆಲ್ಲ. ಹಂಗಾರೆ ವೇಸ್ಟ್ ಅದೆಲ್ಲ ಬಹಳ ವೇಸ್ಟ್. ಒಂದ್ ಕಾಣಿಸಿ ಅಂತಂದ್ರೆ ಆದ್ರೂ ಕಿತ್ತಾಕ್ ನೋಡ ಅಲ್ಲೇ ಹೋಗ್ತಾ ಇದೆ. ಮೊನ್ನೆ ಕಿತ್ತಾಕಿದೀನಿ, ಮತ್ತೆ ಹೋಗ್ತದ ಗಿಡ. ಒಂಥರ ಅಂಟ್ರೋಗಿದ್ದಂಗೆ ಒಂದ್ ಗಿಡಕ್ಕಾತು ಮತ್ತೊಂದು ಗಿಡ ಹೋಗ್ತಿರ್ತಾವ ಗಿಡ. ನೋಡಿ ಎಷ್ಟು ಬೇಲಾಗೈತೆ ನೋಡು. ಖಾಲಿ ಕಾಣ್ತತೆ ನೀಟಾಗೆ. ಗಿಡ ಹೋಗ್ತದವ. ಈಗ 20-25 ಸಾವಿರ ಔಷಧ ಹೊಡದ್ನಿ ಈ ಹೊಲಕ್ಕೆ. ಈಗ 1 ಎಕರೆಗೆ ಅಷ್ಟು ಖರ್ಚು ಬಂದೈತಿ ನಿಮಗೆ? ಖರ್ಚು 1 ಲಕ್ಷದ ಮೇಲೆ ಬಂದ್ಬಿಡತ್ತ ಆಲ್ರೆಡಿ. ಗಿಡ ಡ್ರಿಪ್, ಸಸಿ, ಗೊಬ್ಬರ, ಔಷಧ ಅದು ಇದು ಅಂತ 1 ಲಕ್ಷದ ಮೇಲೆ ಅಂದ್ಬಿಡು. ಎಲ್ಲ ಬಹಳ ಖರ್ಚು ಬರ್ತದೆ. ಫಲ ಬಂತು ಅಂದ್ರೆ ಹಂಗೆ ಬರ್ತದ. ಫಲ ಬಂತಂದ್ರೆ ದುಡ್ಡು ಆಗ್ತತೆ, ರೇಟ್ ಸಿಗ್ಬೇಕು. ಈ ಒಳ್ಳೆ ದಸರಾ ದೀಪಾವಳಿ ಟೈಮ್ ಅಲ್ಲ, ದಸರಾ ದೀಪಾವಳಿ ಅದೇ 3 ದಿನಕ್ಕೆ ದುಡ್ಡು ಮಾಡ್ಬೇಕು ನಾವು. ಅದ್ರ ಎಲ್ಲ ನಾವು ಅದು ದಾಟಂಗೂ ಇಲ್ಲ, ಈ ಕಡೆ ಇದಂಗೂ ಇಲ್ಲ. ಅಷ್ಟ್ರೊಳಗೆ ಹೂ ಬರ್ಬೇಕು. ದಸರಾ 9 ದಿವಸದಲ್ಲಿ ದುಡ್ಕೊಂಡ್ಬಿಡ್ಬೇಕು. 9 ದಿವಸದಲ್ಲೇ ದುಡ್ಕೊಂಡ್ಬಿಡ್ಬೇಕು. ದೀಪಾವಳಿ ಅಂತ ಒಂದೇ ದಿವಸಕ್ಕೆ ದುಡ್ಕೊಂಡ್ಬಿಡ್ಬೇಕು. ಇಲ್ಲ, ದೀಪಾವಳಿ ಚೆನ್ನಾಗಿ ಒಂದ್ ವಾರ ನಡೀತತ್ತಲ್ಲ ಮಂಜು. ಒಂದ್ ವಾರ ನಡೀತತ್. ಯಾಕಂದ್ರೆ ಅಂದ್ರೆ ಈಗ ಕೆಲವರು ದೊಡ್ಡ ದೀಪಾವಳಿ ಸಣ್ಣ ದೀಪಾವಳಿ ಅಂತ ಮಾಡ್ತಾರಲ್ಲ, ಒಂದ್ ವಾರ 15 ದಿನ ನಡೀತತ್. ಅದ್ ಪರ್ವಿಲ್ಲ ದೀಪಾವಳಿ. ಈ ದಸರಾನೇ 3 ದಿನನೇ ಅದು. ಎಲ್ಲ ದಸರಾ ಆಯ್ತು, ಪೂಜೆ ಆಯ್ತಂದ್ರೆ ಆಟೋಮೆಟಿಕ್ ರೇಟ್ ಬಿದ್ಬಿಡ್ತದೆ. ಹೂವು ಜಾಸ್ತಿ ಬಂದಿರ್ತತಲ್ಲ, ರೇಟ್ ಬಿದ್ದು ಹೋಗ್ಬಿಡ್ತದೆ. ಹಂಗಾಗ್ಬಿಟ್ಟು ಖರ್ಚು ಹಾಕಿದ್ದು ಸಿಕ್ಕ್ರೆ ಭಗವಂತನ ಇಚ್ಛೆ, ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ.
ಹೋತು ಅಂತಾನೆ ದುಡ್ಡು. ಹೋಯ್ತು ಅಂತಾನೆ ಲೆಕ್ಕ. ಬಹಳ ಕಷ್ಟ ಐತಿ. ಹೇಳ್ಕೊಂಡ ಸುಲಭ ಇಲ್ಲ ರೈತನ ನೋಡಿ, ಹೋದ್ನ ವರ್ಷ ಇದಕ್ಕೆ ಈರುಳ್ಳಿ ಹಾಕಿದ್ದೆ. ರೂಪಾಯಿ ಈರುಳ್ಳಿನ ಹಂಗ ಪ್ಲೋ ಹೊಡಿಸಿ ಎಲ್ಲ ಉಲ್ಟಾ ಮಾಡಿಸಿ ಬ್ಯಾಸೆ ಹೊಡಿಸಿ ಕೈ ಬಿಟ್ಟು. ಯಾಕಂದ್ರೆ ಎಲ್ಲ ರೋಗ ಎಲ್ಲ ಕೊಳ್ತು ಹೋಗ್ಬಿಡ್ತು ಹೊಲ್ದ ಮೇಲೆನೆ. ಮಳೆ ಬಂದ್ 3 ದಿನಕ್ಕೆ ಕೊಳ್ತು ಹೋಗ್ಬಿಡ್ತು. ಅತಿಯಾದ ಮಳೆನೂ ವೇಸ್ಟ್ ಮಾಡ್ಬಿಡುತ್ತೆ ಹಂಗಾರೆ. ಹೋದ ವರ್ಷ ಮಳೆ ಜಾಸ್ತಿ ಆಯ್ತು. ಮಳೆ ಜಾಸ್ತಿ ಆಗಿ ಭೂಮಿಗೆ ಬಂಡತ ಅದೇನ್ ಬರತ್ತ ಗೊತ್ತಿಲ್ಲ. ಹಂಗ ಹೊಲ್ದ ಮೇಲೆ ಹಂಗ ಕಿತ್ತು 3 ದಿನಕ್ಕೆ ಎಲ್ಲ ನಿಚ್ಚಳ ಆಗ್ಬಿಡ್ತು. ಮತ್ತೆ ಅದ್ ನೋಡ್ಲಾರ್ದ ಅದ್ ದುಂಡ್ಗೆ ಹಾಕೋದ್ ಬೇಡ ಅಂತ ಹಂಗ ಹೊಡಿಸ್ಬಿಟ್ಟೆ. ತಿರ್ವಾಕ್ಷ ಗೊಬ್ಬರ ಹಾಕತಿ ಅಂತ ಹೇಳಿ ಗೊಬ್ಬರ ಆಗ್ತದಂತ. ಮತ್ತೆ ಬೇಸಿಗೆಲ್ಲ ಬೆಳೆ ಇಟ್ಟಿಲ್ಲ. ಮತ್ತೆ ಈಗ ಬೆಳೆ ಇಟ್ಟಿನ ಮತ್ತೆ ಅದೇ ತರನ ಆಗ್ತೈತೆ. ಅದು ಭೂಮಿ ಪ್ರಾಬ್ಲಮ್ ಅಂತಿರೋ ಅಥವಾ ಬೀಜ ಪ್ರಾಬ್ಲಮ್ ಅಂತ? ಏನ್ ಪ್ರಾಬ್ಲಮ್ ಆಗ್ತಿಲ್ಲ, ವಾತಾವರಣನೇ ಹಂಗಾಯ್ತು, ಮಳೆನೇ ಜಾಸ್ತಿ ಆಗ್ತಾ ಇತ್ತು, ಏನಂತಾನೆ ಗೊತ್ತಾಗ್ತಿಲ್ಲ. ಸುಮ್ನೆ ಹಾಕ್ತಿವಿ ಬೆಳಿತೀವಿ ಅಷ್ಟ್ ಬಿಟ್ರೆ ಏನಿಲ್ಲ. ನಮ್ದು ಒಂದೇ ನೆಲದಾಗ ಏನಲ್ಲ ರೋಗ. ಬಂದ್ರೆ ಎಲ್ಲರೂ ಬರ್ಬೇಕು, ಹೋದ್ರೆ ಎಲ್ಲರೂ ಹೋಗ್ಬೇಕು. ಹಂಗೀಗ ಇದು ಬೆಳೆಯೋದು ಬಾರಿ ಕಷ್ಟ. ಬೇರೆ ಸಸ್ಯ ಎಲ್ಲ ಬೆಳಿಬಹುದು, ಆದ್ರೂ ನಿಮ್ದು ಚೆನ್ನಾಗ್ ಬಂದೈತಿ. ಅದನ್ನೇ ಬೇರೆ ಹೂವನ್ನೆಲ್ಲ ಬೆಳಿಬಹುದು. ಇದು ಬೆಳೆಯೋದು ಬಾರಿ ಕಷ್ಟ. ರೈತ ಬಾಳ ಮ್ಯಾಕ್ ನೋಡ್ಬೇಕಾಗ್ತತೆ. ನೋಡಿ, ಈ ಮಟ್ಟಕ್ಕೆ ಬಂದ ಗಿಡ ಹಿಂಗ ಅದ್ ಹೋಗ್ಬಿಟ್ರೆ ಬಾರಿ ಸಮಸ್ಯೆ. ಎಷ್ಟು ದಿವಸದ ಗಿಡ ಇದೀಗ? ಎಷ್ಟು ತಿಂಗಳು? ಈಗ 2.5 ತಿಂಗಳ ಗಿಡ ಇವು. 2.5 ತಿಂಗಳು ಗಿಡ. 3 ತಿಂಗಳಿಗೆ ಬಂದ್ಬಿಡುತ್ತೆ. 3 ತಿಂಗಳಿಗೆ ಬಂದ್ಬಿಡ್ತತೆ. ಅತ್ತಾಗ ಎಷ್ಟು ತಿಂಗಳು ಕೊಡುತ್ತೆ ಲಾಭ? ಅತ್ಲಾಗ 1 ತಿಂಗಳ 2 ತಿಂಗಳು ರೇಟ್ ಸಿಕ್ಕರೆ ದುಡ್ಡು ಮಾಡ್ಬೋದು. ಹೂ ಬಿಡ್ತವೆ. ಹೂ ಬಿಡ್ತಾವೆ. ಒಟ್ಟು ಇದು ಬಂದ್ ಎಲ್ಲ ಕ್ಲಿಯರ್ ಆಗಷ್ಟೊತ್ತಿಗೆ 6 ತಿಂಗಳು. 6 ತಿಂಗಳು ಎಲ್ಲ ಮುಗಿಯಷ್ಟೊತ್ತಿಗೆ. 6 ತಿಂಗಳು. ಅಲ್ಲಿ ಗ್ಯಾಪ್ ಕೊಟ್ಟಿರೋದು ಅದು ಸತ್ತಿರೋದೇ ಅಲ್ವಾ ಅಲ್ಲಿ? ಸುತ್ತಿರೋದೇ ಅದು. ಅದ್ ಏನ್ ಮುರ್ದಾಕಿದ್ರನ್ನ ಅದು ಅಲ್ಲೇ ಇರ್ತತೆ. ಅಷ್ಟು ಮುರ್ದಾಕ್ಬೇಕು, ಅದ್ ಬಿಡಂಗಿಲ್ಲ. ಇನ್ನ ಇದ್ದಿದ್ದಕ್ಕೆಲ್ಲ ಅಳಿಕಂತತೆ. ನಿಮಗೆ ಹೆಂಗೆ ಸಿಗೋದು ಇದು ಗಿಡ? ಹೆಂಗೆ ತಂದಾಗ ಬೀಜ ಹಾಕಿ ಮಾಡ್ತಿರಲ್ಲ? ಇಲ್ಲ ಸಸಿನೇ. ಸಸಿನ ಎಷ್ಟು? ಅವಾಗ 2 ರೂಪಾಯಿ ಸಸಿ. 2 ರೂಪಾಯಿ ಸಸಿ. ಈಗ ತೋಟಕ್ಕೆ ಎಷ್ಟು ಕೂತ? ಹೊಲಕ್ಕೆ ಎಷ್ಟು 10,000 ಬಿದ್ದತ್ತೆ. 10,000 ಬಿದ್ದಾವ. 1 ಎಕರೆಗೆ 10,000 ಬೀಳ್ತದೆ. ಎಷ್ಟು ಹೋಗವಿ ಟೋಟಲ್? ಈ ಟೋಟಲ್ 1,000-2,000 ಲೆಕ್ಕಕ್ಕೆ ಹೋಗಿದಾವೆ ಸಸಿ. ಒಂದ್ 9,000 ಕೈಗೆ ಬಂದಂಗೆ. 8ರಿಂದ 9,000 ಕೈಗೆ ಬಂದಂಗೆ. 9,000 ಕೈಗೆ ಸಿಕ್ಕಂಗೆ. ಅದು ಮತ್ತೆ ಈಗ ಹೂ ಬಿಡೋ ವರ್ಷಕ್ಕೆ ಇನ್ನೆಷ್ಟು ಹೋಗ್ತದ ಗೊತ್ತಿಲ್ಲ. ನಿಮ್ಮ ಎಷ್ಟು ಹೋಗವೆ? ಭಾಳ ಹೋಯ್ತು ನಮ್ಮವನು. ಎಷ್ಟು ಹಾಕಿದ್ರಿ ನೀವು? ಗಿಡ ಕಡೆ ಕಿತ್ತಾಗಿಲ್ಲ ಅವನು. 10,000 ಹಾಕಿರೋದು. ನಾನು ತೋರಿಸ್ತಲ್ಲ ಅದೆಲ್ಲ. ಭಾಳ ಇದೆ ನಮ್ಮಲ್ಲ ಹತ್ರ. ಅದೇ ಕೆಂಪತ್ತೈತೆ. ಕೆಂಪತ್ತೈತಿ. ಇಲ್ಲ, ನಂದು ಇದು ಕೆಂಪತ್ತೈತಲ್ಲ, ರಿಕವರ್ ಆಗ್ಬಿಡತ್ತೆ. ಈಗ ಮೊನ್ನೆ ತಂದು ಬಿಟ್ಟಿದ್ದೀನಿ ಔಷಧಿ ಹೊಡೆದಕ್ಕೆ. ಇಲ್ಲ, ಸಾಲಿಬಲ್ ತರ ಬಿಟ್ಟಿದ್ದೀನಿ. ಎಲ್ಲ ಡ್ರಿಪ್ ಅಲ್ಲೇ ಬಿಟ್ಟಿದ್ದೀನಿ. ಸೊರೋಗತ್ತೆ ಈಗ ಸ್ವಲ್ಪ. ಈಗ ಸ್ವಲ್ಪ ನೋಡಿ, ಎಲ್ಲ ಕೆಂಪಗಾಗಿರೋದೆಲ್ಲ ಸೊರೋಗತ್ತೆ. ಎಲ್ಲ ಹಚ್ಚಗಾಗತ್ತೆ. ರಿಕವರಿ ಆಗ್ಬೋದು ಅನಿಸುತ್ತೆ. ನೋಡ್ಬೇಕು. ರಿಕವರಿ ಆತಂದ್ರೆ ಲಾಭನೇ ಹಂಗಾರೆ. ಲಾಭ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಇದ್ರಲ್ಲಿ. ಬೆಳಗ್ಗಿಂದ ಇದಕ್ಕೆ ಔಷಧಿ ಹೊಡೆದಿರೋದು ಹೇಳ್ದಲ್ಲ. ಬೆಳಗ್ಗಿಂದ ಇದಕ್ಕೆ ಔಷಧಿ ಹೊಡೆದಿರೋದು. ಔಷಧಿ ಎಷ್ಟು ಹೋಗೈತಿ? ಒಂದು ಇವತ್ತು ಔಷಧಿ ಹೊಡೆದ್ರೆ ಎಷ್ಟು ಹೋಗೈತಿ? ಈಗ ಒಂದು 4,000 ರೂಪಾಯಿ ಔಷಧ ಹೊಡೆದಿಲ್ಲ ಇವತ್ತೊಂದು ದಿವಸಕ್ಕೆ. ಮತ್ತೆ ಯಾವತ್ತು ಹೊಡಿಬೇಕು ಔಷಧಿನ? ಮತ್ತೆ ನೆಕ್ಸ್ಟ್ 28 ದಿವಸ ಹೊಡಿಬೇಕು. ಅಂದ್ರೆ ಅದು ಟೈಮ್ ಇರ್ತದೆ. 8 ದಿನಕ್ಕೂ ಹೊಡಿತಿರ್ಬೇಕು. ಈ ಬಿಟ್ಟಂದ್ರೆ ಕೆಟ್ಟ ಹೋಗ್ತತೆ. ಮತ್ತೆ ಹೋತು ಅಂತಾನೆ ಅದಕ್ಕೆ. ಮತ್ತೆ ಇದು ನುಸಿ ಬೀಳ್ತದೆ. ಮತ್ತೆ ಹೂ ಬಂದಾಗ ನುಸಿ ಬೀಳ್ತತೆ. ಈಗ ಅಲ್ಲಿ ಹೂ ಬಿಟ್ಟವಲ್ಲ, ಯಾವ್ದೋ ಗಿಡ ಹೂ ಬಿಡುತ್ತಲ್ಲ ಈಗ ಇಲ್ಲಿ. ಈ ತರ ಹೂ ಬಿಟ್ಟಿರ್ತದೆ. ಈಗ ಬೀಜ ಬಿಟ್ಟು ಇಲ್ಲಿ ಬಿಟ್ಟಿಲ್ಲ. ಈ ತರ ಅಂದ್ರೆ ಸ್ಟಾರ್ಟ್ ಆಗವೆ ಅಂತಾನೆ ಈಗ. ಸ್ಟಾರ್ಟ್ ಆಗ್ಯಾವಂತ. ಅವೆಲ್ಲ ಕಿತ್ತಾಕ್ಬೇಕೀಗ. ಅವೆಲ್ಲ ನುಸಿ ಬೀಳ್ತಾವ. ಹುಳ, ಸಣ್ಣ ಹುಳ ಅದ್ರಲ್ಲಿ ಒಳಗೆ. ಇದು ತೆಗಿಬೇಕಂಗಾರೆ ತೆಗಿಬೇಕು. ಅವನ್ನೆಲ್ಲ ಕಿತ್ತಾಕಿ ಮತ್ತೆ ಔಷಧ ಹೊಡಿಬೇಕು. ನಮ್ಗೆ ಇವು ಮಾತ್ರ ಬರ್ಬೇಕು ಫ್ಲೇವರ್. ಅದು ವೇಸ್ಟ್. ಇದು ವೇಸ್ಟ್. ಈಗ ಅದು ವೇಸ್ಟ್. ಅದು ನುಸಿ ಬೀಳ್ತತ. ಇವೆಲ್ಲ ಬರೋ ವರ್ಷಕ್ಕೆ ಅದು ಏನಕ ಬರಲ್ಲ. ಅದು ಕೆಟ್ಟ ಹೋಗ್ಬಿಡ್ತತ. ಅದು ಈಗ ಲಾಭ ಮಾಡೋದ್ರಿಂದ ಈ ಹೊಲದಿಂದ ಎಷ್ಟು ಮಾಡ್ತೀರಿ? ಈಗ ಇಷ್ಟು ಹಾಕಿರಲ್ಲ. ಈಗ ಅಂದಾಜು ಒಂದು ಅಪ್ರಾಕ್ಸಿಮೇಟ್ಲಿ ಒಂದು ಅಂದಾಜು ಇರ್ತದಲ್ಲ ನಮ್ದೀಗ. ಅದೇ ಎಕ್ಸ್ಪೆಕ್ಟೇಷನ್ ಅಂದಾಜು ಅದಕ್ಕೆ ಹೇಳ್ತಿರೋದು. ಅಂದಾಜು ಒಂದು ಇಷ್ಟು ಇರ್ತದಪ್ಪ, ಇಷ್ಟು ಬರ್ಬೋದು ಈ ತಿಂಗಳು. ಈಗ ನಿಮ್ ಖರ್ಚು ಮಾಡಿರೋದು 1 ಲಕ್ಷ ಅಂತಂದ್ರೆ ಈಗ 2 ತಿಂಗಳಿಗೆ 1 ಲಕ್ಷ ಖರ್ಚಾಗೈತಿ ನಿಮ್ಗೆ. ಈಗ 1 ಲಕ್ಷ ಹಾಕಿರಂತಂದ್ರೆ ನಮಗೆ ಮಾರ್ಕೆಟ್ ಇಂದ ಒಂದು ಅಂದಾಜು ಇರ್ತದೆ. ಇರ್ತದೆ ಈ ಸರಿ ಇವನಪ್ಪ ನಾನು ಒಂದು ರೇಟ್ ಸಿಕ್ಕರೆ ಕನಿಷ್ಠ ಎಷ್ಟಾಗ್ಬೋದು ಮಂಜು ಒಂದು ವರ್ಷಕ್ಕೆ? ಅಲ್ಲ, ಒಂದು ಬೆಳೆಗೆ ರೇಟ್ ಮೆಂಟ್ ಸರ್. ಇಷ್ಟ ಅಂತ ಹೇಳಿಲ್ಲ. 5 ಲಕ್ಷ ಆಗ್ಬೋದು, 6 ಲಕ್ಷ ಹೌದು ಆಗ್ಬೋದು. 10 ಲಕ್ಷ 1 ಎಕರೆಗೆ 10 ಲಕ್ಷ ಆಗಿರೋರು ಇದಾರೆ. ಅದೇ ತುರ್ನೂರಲ್ಲಿ 1 ಎಕರೆಗೆ 10 ಲಕ್ಷ ದುಡ್ಡು ಆಗತ್ತೆ. ಒಂದೇ ಎಕರೆಯಲ್ಲಿ ಸೆಂಟೆಲ್ಲನೆ. ಮತ್ತೆ ಆ ವರ್ಷ ಬೆಳೆದದ್ದು ಮತ್ತೆ ಬೆಳೆ ಬೆಳೆದಿಲ್ಲ. ಬಂದೇ ಇಲ್ಲ. ಹತ್ರ ಬೆಳೆ ಇಲ್ಲ. 15 ಲಕ್ಷ 18 ಲಕ್ಷ 1 ಎಕರೆಯಲ್ಲಿ ಬೆಳೆ ಬಂದಿರೋದು. ಅಂದ್ರೆ ಬರೀ 3 ತಿಂಗಳ ಒಂದು 6 ತಿಂಗಳೊಳಗೇನೆ ಹಾಕಿರೋದ್ ಬಂಡವಾಳ ಬಂದ್ಬಿಟ್ಟು 1 ಲಕ್ಷ. ನೋಡಪ್ಪ, ಇದು ಬಂತಂದ್ರೆ ಒಂದು 10 ಲೆಕ್ಕಕ್ಕೆ ಐತೆ. ರೇಟ್ ಸಿಕ್ತಂದ್ರೆ 10 ಲಕ್ಷ ಐತೆ ಟಾರ್ಗೆಟ್. ಅದೇನೋ ಗೊತ್ತಿಲ್ಲ. ಬೋರ್ ಹಾಕ್ಬೇಕಾದ್ರೆ ಭಾರಿ ಕಷ್ಟ ಬಿದ್ದೆ. ಈ ಇಲ್ಲಿ ಯಾರು ಸುತ್ತಮುತ್ತ ಲೈನ್ಗಳು ಕೊಡ್ಲಿಲ್ಲ. ಎಷ್ಟು 2020 ಅಲ್ಲಿ ಯಾವಾಗ ಹೇಳಿ ಕೊರೋನಾ ಬಂದದ್ದು? 2020-21. 2021ರಲ್ಲಿ ಇದು ಮುಂಜೂರಾಗಿರೋದು. 24ಕ್ಕೆ 25ಕ್ಕೆ ಬೋರ್ ಹಾಕಿದಾರೆ ಬಂದು. ಅಲ್ಲೇವರೆಗೂ ಅದು ಕೋಟಿ ಬಿದ್ದತೆ. ಹಂಗೆ ಹಿಂಗತ್ತ ಬರ್ ಸುಳ್ಳು ಹೇಳ್ಬಿಟ್ರು. 1.5 ಲಕ್ಷ ಖರ್ಚು ಮಾಡಿದೆ. ಬೋರ್ ಹಾಕ್ಸಿ ನೀರ್ ತಗೊಂಡು ಕರೆಂಟ್ ಹಾಕ್ಸೋ ಅಷ್ಟೊತ್ತು 1.5 ಲಕ್ಷ ಖರ್ಚು ಮಾಡಿದೆ ಈ ಹೊಲಕ್ಕೆ. ಮತ್ತೆ ಇದನ್ನೆಲ್ಲ ರೆಡಿ ಮಾಡಕ್ಕೆ ಹೋದ್ನ ವರ್ಷ ಬೆಳೆ ಸಿಗ್ಲಿಲ್ಲ. ಈಗ 3-4 ವರ್ಷ ಬರ ಲಾಸ್ನಾಗ ಮಾಡಿದ್ನಿ. ಈ ವರ್ಷ ಏನ್ ಮಾಡ್ತೋ ಗೊತ್ತಿಲ್ಲ. ಬಂತು ಅಂದ್ರೆ ಲಾಭ ಅಷ್ಟೇ. ಬಂತಂದ್ರೆ ಲಾಭ. ಹಾಕಿದ್ ಬಂಡವಾಳನು ಸಿಗ್ಲಿಲ್ಲ ಅಂದ್ರೆ ಬರೀ ಸಾಲ ಮಾಡಿ ಹಾಕಿ ದುಡ್ಡು ಹೊಲಕ್ಕೆ ಹಾಕಿದ್ವಿ. ಎಲ್ಲಿಗೆ ಹಾಕ್ಬೇಕು? ಇವು ಭಾರಿ ಸಮಸ್ಯೆಗಳು ಆಗ್ಬಿಡ್ತಾವ ನಮಗೆ. ಏನ್ ಮಾಡ್ಬೇಕ ನಂಗೆ ತಲೆ ಕೆಟ್ಟ ಹೋಗ್ಬಿಡತ್ತ ರೈತರು. ಒಟ್ಟಿ ಸರಿ ಬಂತು ಲಾಭ ಐತೆ ಹಂಗಾರೆ. ಲಾಭ ಐತೆ. ಈಗ ನೀವ್ ಹೇಳೋ ಪಟ್ಟಿಗೆ ಏನೋ ಒಂದು ರಿಕವರಿ ಆಗ್ತವೆ ಅಂತ ಅಂತೀರಿ ನೀವು? ರಿಕವರಿ ಆಗ್ತಾವ ಅಂತ ಐತಿ. ಈಗ ರಿಕವರಿ ಆಗಿ ಮನೆಗೆ ಇವಾಗ ಅಲ್ಲೇ ರಿಕವರಿ ಚೇಂಜ್ ಆಗೈತೆ. ಅಲ್ಲೇ ಚೆನ್ನಾಗೈತೆ, ಪರವಾಗಿಲ್ಲ. ಈಗ ಒಂಥರ ಶೀತದ ಔಷಧಿ ಕೊಟ್ಟಂಗೆ ನೀವು ಅದಕ್ಕೆ? ಶೀತದ ಔಷಧಿ ಕೊಡುವಂಗೆ ಇಲ್ಲ. ಬಾಳ ಇದು ಎಲ್ಲ ಕೆಂಪಾಗಿದ್ವು. ಎಲ್ಲ ಚೆನ್ನಾಗಿದಾವೆ. ಈಗ ಆರಾಮಾಯ್ತು ಅಂದ್ರೆ ಒಳ್ಳೆ ಲಾಭ.
ಹೂ ಬರ್ಬೇಕು, ಹೂ ಬಂದಾಗ ಗ್ಯಾರಂಟಿ. ಈಗ ಒಂದ್ ತಿಂಗಳು ಬಿಟ್ಟು ನೋಡ್ಬೇಕಂಗಾರ ನಾವು ಒಂದ್ ತಿಂಗಳು ಬಿಟ್ಟು ಬಂದಾಗ ಗೊತ್ತಾಗತ್ತೆ ಏನು ಅಂತೇಳಿ. ಬರ್ಬೇಕು, ತಿಂಗಳು ಬಿಟ್ಟು ಬಂದಾಗ ಗೊತ್ತಾಗಲ್ಲ, ಅಲ್ಲಿ ಅವ್ರಿಗೆ ಗೊತ್ತಾಗಲ್ಲ. ಈಗ ಆಲ್ರೆಡಿ ಅಂದ್ರೆ ಬೇರೆಯವರೆಲ್ಲ ಹಾಕಿರೋರೆಲ್ಲ ಬಂದವ ಈಗ ಅಲ್ಲೇ ಇಲ್ಲ ಹೋಗ್ಬಿಟ್ಟವ. ಹಂಗಂದ್ರೆ ಹೇಗಲ್ಲ ಹೈವೇ ಹತ್ರ ಒಬ್ರು ಹಾಕಿದ್ರಲ್ಲ ಅವರೆಲ್ಲ ಬಂದಿರಲ್ಲ, ಅವೆಲ್ಲ ಆಳುಗಳು ಬಂದವಲ್ಲ. ಅವರಲ್ಲಿ ಒಂದ್ 2 ತಿಂಗಳು ಬಹಳ ಜನ ಹೋಗ್ಬಿಡ್ದವಲ್ಲ, ಬಹಳ ಜನ ಹೋಗ್ಬಿಡ್ದವ. ಅದು ಹಾಕಿರ ನೆಲಕ್ಕೆ ಹಾಕಿದಾವ ಹೋಗಿದಾವೆ. ಇದು ಓಡ್ನೆಲ್ಲ, ನೀರ್ ಹಿಡ್ದಿಲ್ಲ ಜಾಸ್ತಿ, ಹಂಗಾಗ್ಬಿಟ್ಟು ಆದ್ರೂ ನಮ್ ಜಾಸ್ತಿ ತಗೊಂತತ್ ಇದು. ಅದಕ್ಕೆ ಗಿಡ ಹೋಗ್ತದ. ನೀರು ಹೆಂಗ್ ಬಂದ ಹಂಗ ಹೋಗ್ಬೇಕು, ಜಾಸ್ತಿ ನೀರ್ ನಿಲ್ಲಂಗಿಲ್ಲ. ಹಂಗಾರೆ ಇದು ಹಂಗಾರೆ ಸ್ವಲ್ಪ ಡೌನಿಂಗ್ ಮಾಡ್ಕೊಂಡಿರಿ ನೀವು. ಡೌನ್ ಹೊಲ ಇರೋದ ಡೌನ್ ಅಲ್ಲ, ಭೂಮಿ ಇರೋದ ಡೌನಿಗೆ ನೀವು ಮಾಡಿರೋದು ಇದನ್ನ. ಇಲ್ಲ, ಇದು ಭೂಮಿ ಇರೋದೇ ಡೌನ್ ಐತೆ. ಅದಕ್ಕಾಗಿ ನಾನು ಸೆಂಟಲ್ ಹಾಕಿದ್ದಿಲ್ಲ, ಆಗ್ತಿದ್ದಿಲ್ಲ. ಬರ್ತದೆ ಅಂತಾನೆ ಕಾಂಪಿಟೇಷನ್ ನಾನು ಗ್ಯಾರಂಟಿಗೆ ಹಾಕಿದ್ ನಾನು. ಇದೇ ಫಸ್ಟ್ ಹಾಕಿರೋದು ನೀವು ಇದನ್ನ? ಇದೇ ಫಸ್ಟ್ ಹಾಕಿರೋದು. ನೀವ್ ಹಾಕ್ತಿ ನಾವು ವಾಲೆ ಭಾಳ ಅದೊಂದು 20 ವರ್ಷದವರೆಗೂ ಎಕ್ಸ್ಪೆಕ್ಟ್ ನಮ್ಗೆ ಬರೀ ಹೂವಿಂದೆ. ನೀವ್ ಎಷ್ಟೆಷ್ಟು ದುಡಿದಿರಾ, ಎಷ್ಟೆಷ್ಟು ಲಾಸ್ ಆಗಿತ್ತು ನಿಮ್ದು? ಹಿಂಗೆ ಹೋಗ್ತಿರುತ್ತೆ, ಬರ್ತಿರುತ್ತೆ, ಇಷ್ಟೇನು ಅದನ್ನಿಲ್ಲ. ರೇಟ್ ಸಿಕ್ಕರೆ ಬರುತ್ತೆ, ರೇಟ್ ಸಿಕ್ಕಂದ್ರೆ ಫುಲ್ ಡೌನ್ ಆಗುತ್ತೆ ಹಂಗೆ. ಈ ಸರಿ ನೀವು ಸಸಿ ಹೋಗಿ ಬಂದ್ರಲ್ಲ, ಈ ಸರಿ ಹೆಂಗಂತ ಲಾಭ ಏನ್ ಕಾಣೋದು ಡೌಟ್ ಹಂಗಾರೆ ಈ ಸರಿ? ಅದು ಸೊಸಿ ಇದ್ರೆ ಮಾತ್ರ ಲಾಭ ಸಿಗುತ್ತೆ, ಸೊಸಿ ಹೋದ್ರೆ ಲಾಭ ಏನು ಲಾಭ ಅಲ್ಲ, ಇರೋದ್ ನೋಡ್ಕೊಂಡ್ರೆ ಸಾಕು. ಸಾಕದು ಈಗ ಇರೋದಿದ್ರೆ ಸಾಕು. ಈಗ ತಡೆಯಪ್ಪ, ಸೊಸಿ ಇದೆ 12,000. ಈಗ ಅಲ್ಲಿಗೆ 2 ಸಸಿ ಹೋಗ್ಯಾವೆ, ಈ ಸಸಿ ಅಲ್ಲಿಗೆ ಅಡಿಕೆ ಅಂತತೆ. ಈಗ ಅದ್ರಾಗ ಅವ್ 2 ಸಸಿ ಜಾಗನೇ ಅದು ಬಳಸ್ತದೆ ಅಂತ ನೀವು. ಅವ್ 2 ಸಸಿದು ಅದು ಹೂ ಬಿಡ್ತತೆ. ಈಗ ಜಾಗ ಅಡ್ಕೊಂಡೈತಿ. ಜಾಗ ಅಡಿಕೆ ಅನ್ನತ್ತೆ. ಈಗ ಅಲ್ಲಿ ಒಂದು ಹೂ ಬಂದತ್ತೆ. ಓ, ಇದು ಬಂದೈತ ಹೂ ಇದು? ಆ ತರ ಬರ್ತತೆ. ವಾವ್, ಸೂಪರ್. ಆ ತರ ಬರ್ತತೆ ಫುಲ್ ಹೂ. ಅದು ಏನು ಗಿಡ ತುಂಬಾ ಹೂ ಹಂಗಾರೆ ನೀವು ಹೇಳ್ತೀರಾ? ಗಿಡ ತುಂಬಾ ಹೂವನ್ನೇ. ಆಮೇಲೆ ಅದನ್ನ ಕಟಾವ್ ಮಾಡ್ಸಕ್ ಯಾರನ್ನಾರು ಆಳುಗಳನ್ನ ಕರ್ಕೊಂಡ್ಬರ್ಬೇಕು. ಅವ್ರಿಗೆ ಎಷ್ಟು ಕೂಲಿ? ಅವ್ರಿಗೆ 300 ರೂಪಾಯಿ ಕೂಲಿ, ದಿಸು ಕೂಲಿ. ದಿಸ್ ಕೂಲಿ. ಬೆಳಗ್ಗೆ 7 ಗಂಟೆಗೆ ಬಂದರು. ಸೀಸನ್ ಮತ್ತೆ ರೇಟ್ ಅವ್ರದ್ದು ಡಿಮ್ಯಾಂಡ್. ಈಗ 500 ರೂಪಾಯಿ ಕೊಡ್ಬೇಕು. ಅವಾಗ ಜಾಸ್ತಿ ಆಗುತ್ತೆ. 500 ರೂಪಾಯಿ ಕೊಡ್ಬೇಕು. ಏನೇನ್ ಕೊಡ್ತೀರಾ? ಟೀ, ಊಟ ಏನಿಲ್ಲ, ಮಧ್ಯಾಹ್ನ ಏನನ್ನ ಖಾರ ಮಂಡಕ್ಕಿ ಮೆಣಸಿನಕಾಯಿ ಏನ ತಂದ್ ಕೊಟ್ರೆ ಮಾಡ್ತಾರ. ಅಲ್ಲೇ ಟೈಮ್ ಆಗ್ತದ ಗಿಳಂಬ್ರ ಅವ್ರ ದಾಲೆ ಕೆಲಸ. ನೀವು ಒಂದು ಇಲ್ಲಿಗೆ ಏನು ನಂದಲ್ಲ ಅಂತ ಹೇಳಿ 1 ರಿಂದ 2 ಲಕ್ಷ ಹಾಕಿದ್ರೆ ಚೆನ್ನಾಗಿ ಅದು ಬಂದು ಫಲ ಬಂತು ಅಂತಂದ್ರೆ ಬಂಡವಾಳ ಹಾಕ್ಬೇಕಪ್ಪ. ಫಲ ಬಂದು ಎಲ್ಲಾ ಬಂತು, ನಿಮಗೆ ದೇವ್ರ ಕೈ ಹಿಡ್ದ ಅಂತಂದ್ರೆ ಚೆನ್ನಾಗಿ ದುಡ್ಡು ಈ ವರ್ಷದಲ್ಲಿ ಸ್ವಲ್ಪ ಸೆಂಟಲ್ ಇದು ಹೂವ ಕಡಿಮೆ ಐತೆ ನಮ್ಮೂರಲ್ಲಿ. ಬಹಳ ಜನ ಹೋಗ್ಬಿಟ್ಟಾವ. 70% 70%, 30% ಇನ್ನು 30% ಐತೆ. ಆತರ ಹೋಗಿರವೆ ಬಹಳ ಜನ ಹೋಗಿರವೆ. ಅಂದ್ರೆ ಹಾಕಿರ ನೆಲಗಳಿಗೆ ಹಾಕಿ ಹೋಗಿದಾವೆ. ಪ್ರತಿ ಸರಿ ಹಂಗ ಹಾಕ್ಬಾರ್ದು ಅಂತ ಅಂತೀರಾ ನೀವು? ಪ್ರತಿ ಸಲ ಹಾಕ್ಬಾರ್ದು, ಬೆಳೆ ಚೇಂಜ್ ಆಗ್ತಿರ್ಬೇಕು, ಬೆಳೆ ಇರ್ಬೇಕು ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಹಾಕಿದ್ಯಾ, ನೆಕ್ಸ್ಟ್ 3 ವರ್ಷಕ್ಕೆ ಈರುಳ್ಳಿ ಹಾಕ್ಬೇಕು. ಇದಕ್ಕೆ ಇದನ್ನೇ ಹಾಕಕ್ ಬರಲ್ಲ. ಇದನ್ನ ಹಾಕಿದಪ್ಪ ಅಂದ್ರೆ ಮತ್ತೆ ಇದು ಉಲ್ಟಿ ಎಲ್ಲಿಗೆ ಹೋಗಲ್ಲ, ಇದ್ದೇ ಇರ್ತತ ಭೂಮಿಯಲ್ಲಿ. ಅಂದ್ರೆ ರೋಗ ಅದಕ್ಕೆ ಹೇಳೋದು ಯಾವಾಗ್ಲೂ ಕೂಡ ಬೆಳೆಗಳನ್ನ 1 ವರ್ಷಕ್ಕೆ 2 ವರ್ಷಕ್ಕೆ ಚೇಂಜ್ ಮಾಡ್ತಿದ್ರೆ ಏನಾಗಲ್ಲ. ಈಗ ಇಲ್ಲಪ್ಪ ನಂಗೆ ಈ ವರ್ಷ ನಂಗೆ ತುಂಬಾ ಲಾಭ ಆಗಿದೆ. ಕೆಲಸ ಮಾಡ್ಬೋದು, ಇದ್ರ ಮೇಲೆ ಮಣ್ಣು ಎರ್ಸ್ಬೇಕು. ಮಣ್ಣು ಎರ್ಸಿ ಹೊಸ ಮಣ್ಣು ಬೀಳ್ತತ್ತಲ್ಲ, ಅವಾಗ ಮತ್ತೆ ರಿಕವರ್ ಆಗ್ತತ್. ಮತ್ತೆ ಹೂ ಬೆಳೆಕ್ಕೆ ಅವಾಗ ರೆಡಿ ಮಾಡ್ಕೊಬಹುದು. ಅಲ್ಲ, ಆತ ದುಡಿದ ಮಣ್ಣು ಮತ್ತೆ ಎರ್ಸದ ಅಂದ್ರೆ ಅಲ್ಲಿಗೆ ಒಂದು ಹೋತಲ್ಲ ಮತ್ತು ಅಲ್ಲಿ ಹೋಗ್ತತೆ. ಏನ್ ಮಾಡಕ, ರೈತರದ್ದು ಅಷ್ಟೇಪ್ಪ. ಈಗ ಎಷ್ಟು ಉಳಿತತ್ತೆ ಅಷ್ಟೇ. ಯಾಕಂದ್ರೆ ಗೊಬ್ಬರ ಮಣ್ಣು ಹೊಡಿಸ್ಲೇಬೇಕು. ಹೊಡಿಸ್ರೆ ಇಂಪ್ರೂವ್ಮೆಂಟ್ ಆಗುತ್ತೆ, ಬೆಳೆ ಕೈ ಚೆನ್ನಾಗಿ ಸಿಗುತ್ತೆ. ಎಷ್ಟು ಸರಿ ಕೊಡ್ತೀರಾ ಗೊಬ್ಬರನ? ಇದು ಗೊಬ್ಬರ ಒಂದೇ ಟೈಮ್ ಕೊಟ್ಟಿರೋದು. ಗೊಬ್ಬರ ಹಾಕಿದಂಗೆಲ್ಲ ಗಿಡ ಹೋಗ್ತಾವ. ಗೊಬ್ಬರನು ಹಾಕಂಗಿಲ್ಲ. ಗೊಬ್ಬರ ಹಾಕಿ ಹೋಗಿರೋದು ಬಿಡ್ತಾರೆ ಎಲ್ಲ. ಬರೇ ವಾಟರ್ ಸಾಲಿಬಾಲ್ ಬಿಟ್ರೆ ಉಳ್ಕಂತ. ವಾಟರ್ ಸಾಲಿಬಾಲ್ ಅದೇ ಇದ್ರಲ್ಲಿ ಡ್ರಿಪ್ ಒಳಗೆ ಬಿಡ್ಬೇಕು. ಅದು ಮೆಡಿಸಿನ್ ಅದಕ್ಕೆ. ಅಲ್ಲಿ ಕವರ್ ಎಲ್ಲ ಇದಾವೆ. ವಾಟರ್ ಸಾಲಿಬಾಲ್ ಬಿಟ್ಟಾಗ ಸ್ವಲ್ಪ ಗಿಡ ಎದ್ದು ಮ್ಯಾಕೆ ನೋಡಿ. ಆ ಕಡೆ ನಮ್ಮ ಅಣ್ಣ ಏನು ಬಿಟ್ಟಿಲ್ಲ. ಆ ಕಡೆ ಸಣ್ಣವೇ ಇದಾವೆ, ಅವು ರಿಕವರ್ ಆಗಿಲ್ಲ. ಇಂಪ್ರೂವ್ಮೆಂಟ್ ಅದೇ ನೋಡಿದೆ. ಆ ಗಿಡಕ್ಕೂ ಏನು ಒಂದು 15-20 ದಿವಸ ಡಿಫ್ರೆಂಟ್ ಅಷ್ಟೇ. ಇವೆಲ್ಲ ಬಂದ ಫುಲ್ ಅದೇ ಮೇಲೆ ಎದ್ದಿಲ್ಲ, ರೆಕ್ಕೆ ಹೊಡೆದಿಲ್ಲ. ಅದು ರೆಕ್ಕೆ ಹೊಡೆದತಿ. ಸಾಲಿಬಾಲ್ ಬಿಡ್ತಾ ಇದೀನಿ. ಯಾಕಂದ್ರೆ ಡ್ರಿಪ್ ಅಲ್ಲಿ ಹಾಕೋದು. ಮೆಡಿಸಿನ್ ಎಷ್ಟು ಅದ್ರದ್ದು? ಅದು 3,000 ರೂಪಾಯಿ ಕೊಡ್ತಾನಿದ್ದೆ. ಕೆಜಿನ ಏನು? ಅಲ್ಲ, ಅವು ಪಾಕೆಟ್ ಕೊಡ್ತಾರೆ. ಅರ್ಧ ಕೆಜಿ 1 ಕೆಜಿ ಟಾಣಿಕ್ ಕೊಡ್ತಾರೆ. ಅದೆಷ್ಟು ದಿವಸ ಒಂದ್ಸರಿ ಹಾಕ್ತೀರಾ? ಅದು 15 ದಿವಸ ನೆಟ್ ಬಿಟ್ಟಿದ್ದೆ. ಈಗ 8 ದಿನಕ್ಕೆ ನೆಟ್ ಬಿಡ್ತಾ ಇದ್ದೀನಿ. ಏನು ಸಮಸ್ಯೆ ಇಲ್ಲ. ಇವಾಗ ವಾರಕ್ಕೂ ನೆಟ್ ಔಷಧ ಹೊಡಿತಾ ಇದ್ದೀನಿ. ಈಗ ಆಲ್ರೆಡಿ ಇದು ಗಿಡ ಬಂದತ್ತ, ಈಗ ಮಗ್ಗಾಯ್ತಾ, 20 ಔಷಧ ಚಾಲು ಮಾಡ್ಬೇಕು. ಈಗ ಔಷಧಿ ಅದಕ್ಕೆ ಬೇರೆ ಔಷಧಿ ಮತ್ತೀಗ ಜಾಸ್ತಿ ಹೂ ಚೆನ್ನಾಗಿ. ಒಂದೇಟ್ ಔಷಧ ತಂದಿರೋದು ಮತ್ತೆ ನೆಕ್ಸ್ಟ್ ಬೇರೆ ಕೊಡ್ತಾನೆ. ಒಂದೇ ತಂದ್ರೆ ಬೇರೆ ತಂದು ಹೊಡೆದಪ್ಪ ಅಂದ್ರೆ ಹಾಳಾಗ್ತದೆ. ಓ, ಗೊಬ್ಬರದ ಅಂಗಡಿ ಹಂಗೆ ಮೋಸ ಮಾಡ್ತಾರೆ. ಇಲ್ಲ ನಂಗೆ ಹಾಕಿದ್ದಾಳ ಅಂತ ಹೇಳ್ಬಿಟ್ಟು ಬೇರೆ ಗೊಬ್ಬರ ಅಂಗಡಿ ಹೋದ್ರೆ ಅವ್ನು ಬೇರೆ ಕೊಡ್ತಾನೆ. ಔಷಧ ಅಂಗಡಿಯಾಗ ತಗೊಂಡ್ರು ಟ್ಯಾಕ್ಸ್ ಹಾಕ್ತಾ ಇದಾರೆ. ಅಲ್ಲಿ ಟ್ಯಾಕ್ಸ್ ಹಾಕತಾಗ ತರ್ಬೇಕು ನಾವು. ಇದು ಕಂಪ್ಯೂಟರ್ ಬಿಲ್ ಕೊಡ್ತಾರೆ. ಅಲ್ಲಿ ತಂದ್ರೆ ಅವ್ರು ಮತ್ತೆ ಇನ್ನು ಬೇರೆ ಕೊಡ್ತಾರೆ. ಇದನ್ನ ಆ ತಡ ಕೊಟ್ಟಿದ್ವಿ, ಈ ತಡ ಇದನ್ನ ಕೊಡ್ಬೇಕು ಅಂತ ಕೊಡ್ತಾರೆ. ಅವಾಗ ಹೂ ಚೆನ್ನಾಗಿ ಬರ್ಬೇಕು. ನಮಗೆ ನಮ್ಮ ದುಡ್ಡು ಹೋದ್ರಲ್ಲಿ ಹೂ ಚೆನ್ನಾಗಿರ್ಬೇಕು, ಬೆಳೆ ಚೆನ್ನಾಗಿರ್ಬೇಕು ಅಂತ ನಮ್ಮ ಅನ್ಸಿಕೆ. ಹೌದು, ಆತರ ಇರ್ತಿಂದು. ಅಷ್ಟು ಬಿಟ್ರೆ ಇನ್ನೇನಿಲ್ಲ ನೋಡಪ್ಪ. ಇದ್ರದ್ದು ಭಾರಿ ಕಷ್ಟ. ಈ ಸೆಂಟಲ್ಲಿ ಏನ್ ಮಾಡ್ಬೇಕು ಅನ್ನಂಗೆ ತಲೆ ಕೆಟ್ಟ ಹೋಗ್ಬಿಡತ್ತೆ. ಬಟ್ ಇದನ್ನ ಜಾಸ್ತಿ ಬೆಳೆಯೋದು ನಿಮ್ಮ ಊರಲ್ಲೇ ಫೇಮಸ್ ಅಂತಲ್ಲ? ನೀವು ಬರೀ ಊರಲ್ಲೇ ಫೇಮಸ್, ಬಾಳ ಜನ ಹೋಗ್ಬಿಟ್ಟಲ್ಲ. ಅದೇ ನಿಮ್ಮ ಊರೇ ಫೇಮಸ್ ಅಂದ್ರೆ ಈರುಳ್ಳಿ ಮತ್ತೆ ಹೂ ಬೆಳೆಯಕ್ಕಂತಲ್ಲ. ಈರುಳ್ಳಿ ಕಡಿಮೆ ಇತ್ತು. ಇಷ್ಟು ವರ್ಷ ಈರುಳ್ಳಿ ಕಡಿಮೆ ಇತ್ತು. ಈ ವರ್ಷ ಸ್ವಲ್ಪ ಈರುಳ್ಳಿ ಹಾಕಿದಾರೆ ಜನ. ಈ ರೋಸ್ಗೆ ಅಂದ ಆಲೆ ಕೂಲಿ ಜಾಸ್ತಿ ಆಗ್ಬಿಡ್ತು. ಮೊದ್ಲೆಲ್ಲ ಬೆಳಿಗ್ಗೆ 8 ಗಂಟೆಗೆ ಬಂದವರು 4 ಗಂಟೆಗೆ ಹೋಗೋರು ಕೂಲಿಯವರು.
ಈಗ ಅಲ್ಲೇ 7 ಗಂಟೆ ಬಂದ್ರೆ ಅಲ್ಲೇ 2 ಗಂಟೆಗೆ ಮನೆಗೆ ಹೋಗ್ಬಿಡ್ತಾರೆ. 300 ರೂಪಾಯಿ ಕೂಲಿ, ಮೊದ್ಲು 250 ಇತ್ತು, ಈಗ 300 ರೂಪಾಯಿ ಕೂಲಿ. ಈಗ ಸ್ನೇಹಿತರೆ ನೋಡಿದ್ರಲ್ಲ, ಒಬ್ಬ ರೈತನ ಜೀವನ ಎಷ್ಟು ಸುಖಮಯವಾಗಿರುತ್ತೋ ಅಷ್ಟೇ ದುಃಖಮಯವೂ ಆಗಿರುತ್ತೆ. ನೋಡ್ರಿ ಪಾಪ ಅವರು ಅಷ್ಟೊಂದು ಕಷ್ಟಪಟ್ಟು ಇಷ್ಟೆಲ್ಲ ಗಿಡಗಳು ಹಾಕಿದರೆ ವಾತಾವರಣನೋ ಅಥವಾ ಭೂಮಿ ತಪ್ಪೋ ಅಥವಾ ಯಾವ ತಪ್ಪೋ ಗೊತ್ತಿಲ್ಲ, ಇಷ್ಟೆಲ್ಲ ನಾಶ ಆಗ್ತಿದೆ. ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ ಸ್ನೇಹಿತರೆ, ಏನು ಅಂತ ಹೇಳ್ತೀನಿ ಇದ್ರ ಬಗ್ಗೆ. ಮತ್ತೊಂದು ವಿಡಿಯೋದಲ್ಲಿ ಇವರಿಗೆ ಇನ್ನೊಂದು ತಿಂಗಳು ಬಿಟ್ಟು ಮತ್ತು ಇದ್ರದ್ದು ವಿಡಿಯೋ ಮಾಡೋಣಂತೆ. ಅವಾಗ ಯಾವ ತರ ಬಂದಿರುತ್ತೆ ಫಲ ಅನ್ನೋದು ನೋಡಿ ನಮ್ಮ ಅಣ್ಣ ತಿಪ್ಪೇಶ್ ಅಣ್ಣ ಮಾತಾಡ್ಸೋಣಂತೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದ.